ಎಲ್ಲಾ ಈಗ ಹೆಂಗಸರುಗಳು ಸೋಬಾನೆ ಪದ ಆಡ್ತಿದ್ರು. ಹಿಂದಿನ ಕಾಲದಲ್ಲಿ ಸೋಬಾನೆ ಪದ ಆಡೋರ್ನ ಹುಡಿಕೊಂಡ್ ತಡಿಕೊಂಡ್ ಕರ್ಕ ಬರ್ತಿದ್ರು. ಕರೆಕ್ಟ್. ಬವ್ವ ನಿಂಗೆ ಎಲೆ ಕೊಡ್ತೀನಿ, ಬಾಳೆಹಣ್ಣು ಕೊಡ್ತೀನಿ, 2 ನುಡಿ ಸೋಬಾನ ಆಡು ಬವ್ವ, ನಿನ್ಗೆ ನನ್ ಮಗಳಿಗೆ ನೀರು ಒಯ್ತವ್ರೆ, ಶಾಸ್ತ್ರ ಮಾಡ್ತವ್ರೆ ಅಂತೇಳಿ ಒಂದು 100 ಜನಕ್ಕೂ ಒಬ್ರು ಸೋಬಾನ ಪದ ಆಡೋರು ಹುಡಿಕೊಂಡ್ ತಡಿಕ ಕರ್ಕ ಬರ್ತಿದ್ರು. ಈಗಿನ ಕಾಲದಲ್ಲಿ ಸೋಬಾನ ಪದ ಆಡೋದಿಲ್ಲ. ಯಾಕೆ ಆಡೋದಿಲ್ಲ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ಬಡತನ ಅಲ್ವಾ ಸಾ, ಮನೆ ಮುಂದೆ ಚಪ್ರ ಹಾಕೊಂಡು ದಾರೆ ಎರಿತಿದ್ರು, ದೇವಸ್ಥಾನದಲ್ಲಿ ಹೋಗಿ ತಾಲಿ ಕಟ್ಸ್ಕೊ ಬರ್ತಿದ್ರು, ಬಡತನ. ಇವಾಗ ಹಂಗಿಲ್ವಲ್ಲ, ಇವಾಗೆಲ್ಲ ಚೌಟ್ರಿಲ್ ಮಾಡ್ತಾರೆ, ಕಲ್ಯಾಣ ಮಂಟಪಗಳಲ್ಲಿ ಮಾಡ್ತಾರೆ. ಅಲ್ಲಿಗೆ ಮುದ್ಕಿರ್ನೇ ಕರ್ಕೊಂಡು ಹೋಗೋದಿಲ್ಲ ಸೋಬಾನ ಪದ ಆಡಕ್ಕೆ ಅಲ್ವೇ. ಮುದ್ಕಿರ್ನಲ್ಲಿ ಕರ್ಕೊಯ್ತಾರೆ, ಅಲ್ಲೆಲ್ಲ ಬಗೆ ಅಡುಗೆ ಮಾಡವ್ರೆ, ಎಲ್ಲ ದೋಸೆ ಮಾಡವ್ರೆ, ಗೋಬಿ ಮಂಚೂರಿ ಮಾಡವ್ರೆ, ಕೇಸರಿ ಬಾತ್ ಮಾಡವ್ರೆ. ನಿನಗೆ ಶುಗರು, ನೀನು ಬಂದು ಅಲ್ಲಿ ತಿಂದ್ಬಿಟ್ಟು ನಮ್ ತಾಲೂಕ್ ತರಬೇಡ, 3 ಮುದ್ದೆ ಮಾಡಿ ಮಡ್ಕಲ್ ಮಡಗಿನಿ, 1 ಮುದ್ದೆ ಈಗ ಉಣ್ಕೊ, ಬೆಳಗ್ಗೆ 1 ಮುದ್ದೆ ಮಡಿಕೋ, ಪಡಸಲೆ ಮೇಲೆ ಕಾಮಿಳಿ ಓಸ್ಕೊ ಮನಿಕೋ ಅಂದ್ಬಿಟ್ಟು. ಈಗಿನ ಕಾಲದಲ್ಲಿ ಮುದ್ಕಿರ್ನ ಚೌಟ್ರಿ ಕರ್ಕೊ ಹೋಗಲ್ವಲ್ಲ, ಇನ್ ಸೋಬಾನ ಪದ ಎಲ್ಲಿಂದ ಬರ್ತದೆ? ಈಗ ಯಾರು ಸೋಬಾನ ಪದ ಆಡೋರೇ ಇಲ್ಲ ಅಂತೇಳಿ ಈಗ ಎಲ್ಲರ ಬಾಯ್ಲುವೆ ಬರ್ತಿರ್ತಕ್ಕಂಥ ಗೀತೆ ಈ ಬಿಗ್ ಬಾಸ್ ನೋಡ್ಬಿಟ್ಟು ಅಂತ ಅಂದ್ಬಿಟ್ಟು ಅದೊಂದು ಹೇಳಿದೆ ಸರ್ ನಾನು. ಈಗ ಅದೇ ನೀವು ಗಿಲ್ಲಿ ನಟ ನಮ್ಮ ಮಂಡ್ಯದವರು, ಅವ್ರದೇ ಯಾರ್ ಮೊಬೈಲ್ ಅಲ್ಲಿ ನೋಡು ಅದೇ, ಯಾವ ಇದ್ರಲ್ಲಿ ನೋಡು ಅವ್ರದೇ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ದೊಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ಮೂರಿ ಬೀಜ ಸಾರ್ಗಾಕ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಇದಾಡ್ದಲ್ಲ ಸರ್. ಅದಕ್ಕೆ ಯಾರ ಮೊಬೈಲ್ ನೋಡಿದ್ರು ಇದೆ. ಇವಾಗ ಸೋಬಾನ ಪದ ಆಡೋರಾಗ್ಲಿ, ದೇವ್ರ ಪದ ಆಡೋರಾಗ್ಲಿ ಕಮ್ಮಿ ಆದ್ರು. ಅಂದ್ರೆ ಹೆಂಗ ಅದನ್ನ ನಿಮ್ಮ ಕಂಸಾಳೆ ಪದಕ್ಕೆ ಅಳವಡಿಸ್ಕೊಂಡ್ಬಿಡ್ತೀರಾ ನೀವು? ಹಾ ಸರ್, ಅದು ತಾಳವಾಗೇ ಇರೋದು. ಅದು ಅದನ್ನ ಆಡ್ ಮಾತಲ್ಲಿ ಹೇಳಿದ್ದಾರೆ ಅವರು. ಹೌದೌದು, ಅದನ್ನ ತಾಳದಲ್ಲಿ ಅಂದ್ರೆ ಯಾವುದೇ ಗದ್ಯವನ್ನ ಪದ್ಯವನ್ನಾಗಿ ಕನ್ವರ್ಟ್ ಮಾಡ್ಬಿಡ್ತೀರಾ ನೀವು? ಮಾಡ್ಕೋಬಹುದು ಸರ್. ಅದು ಅವ್ರವ್ರ ಬುದ್ಧಿ, ಅವ್ರವ್ರ ಚಾಕ್ಯತೆ ಮೇಲೆ ಹೋಯ್ತದೆ, ಯಾವ ರೀತಿ ಆಡ್ಬೋದು ಅಂತ ಅದ್ರ ಮೇಲೆ ಹೋಯ್ತದೆ ಸರ್. ನಿಮಗ್ ಇತ್ತೀಚೆಗೆ ಗಮನ ಸೆಳೆದಿದ್ದು ಬೇರೆ ಯಾವ್ಯಾವುದು ಈ ತರ? ಅದೇ ಸರಿ, ಇದೊಂದು ಟ್ರೆಂಡ್ ಆಯ್ತು. ಆಮೇಲೆ ನಮ್ಮ ಇವರು ನೋಡ್ರಿ, ಯಾವುದು ನಮ್ಮ ಹಿರಿಯ ಕಲಾವಿದರು ಮಳವಳ್ಳಿ ಮಾಧವಸ್ವಾಮಿ ಅವರು, ಹೌದು, ಅನ್ಯಾಯಕಾರಿ ಬ್ರಹ್ಮ, ಅದು 1995ರಲ್ಲಿ ಆಡಿದ್ರು ಅವರು. ಕರೆಕ್ಟ್. ಆಗ ಅದನ್ನ ನೋಡ್ರಿ, ಅದನ್ನ ಈಗ ಇತ್ತೀಚೆಗೆ ಯುವ ಜನತೆ ಎಲ್ಲ ಅದನ್ನ ಡ್ಯಾನ್ಸ್ ಮಾಡ್ಕೊಂಡು ರೀಲ್ಸ್ ಮಾಡಿ, ಅನ್ಯಾಯಕಾರಿ ಬ್ರಹ್ಮ, ಈ ಸುಂದರನ ಸನ್ಯಾಸಿ ಮಾಡಬಹುದು, ಎಲ್ಲದಕ್ಕೂ ಆಡ್ಬಿಟ್ರು ಸರ್. ಅದನ್ನ ಇಂಥ ರೀಲ್ಸ್ ಮಾಡಲಿಲ್ಲ ಅನ್ನಂಗಿಲ್ಲ. ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡ ಮಕ್ಳ ಗಂಟ, ಮದುವೆ ಆಗದೇದವ್ರಿಗೆ, ಹೆಚ್ಚಾಗಿ ಮದುವೆ ಆಗದೇದವ್ರಿಗೆ ಅದನ್ನ ರೀಲ್ಸ್ನ ಇದ್ ಮಾಡ್ಬಿಟ್ರು. ಅನ್ಯಾಯಕಾರಿ ಬ್ರಹ್ಮ, ಈ ಸುಂದರನ ಸನ್ಯಾಸಿ ಮಾಡಬಹುದೇ ಅಂತೇಳಿ ಯಾರು ಮದುವೆ ಆಗಿಲ್ಲ ಅವ್ರನ್ನೇ ಮೇನ್ ಆಗಿ ತಕೊಂಡು ಅವ್ರ ಬಗ್ಗೆನೇ ಆಡಿ ಅದೊಂದು ತುಂಬಾ ಟ್ರೆಂಡ್ ಆಯ್ತು ಸರ್ ಅವ್ರದ್ದು. ಅದು ಬಂದು ಚುಂಚನಗಿರಿ ಭೈರವನ ಕತೆ, ಮೊದ್ಲೇ ನಾನು ಹೇಳಿದ್ನಲ್ಲ ಸರ್, ಅದ್ರದ್ದು ಅದು ಕಥೆಲಿ ಇರತಕ್ಕಂಥದ್ದು. ಅದನ್ನ ಇವಾಗೆಲ್ಲ ಮೊಬೈಲ್ಗಳಿಗೆ ಹಾಕೊಂಡು ಭಾರಿ ಟ್ರೆಂಡ್ ಆಯ್ತು ಸರ್. ಇದೆಲ್ಲ ಇತ್ತೀಚೆಗೆ ಅಬ್ಸರ್ವ್ ಮಾಡಿ ಸಿನಿಮಾದಲ್ಲಿ ಇದನ್ನೆಲ್ಲ ಬಳಸ್ಕೋತಾರೆ ಈಗ. ಸರ್ ಹೌದು, ಒಂದ್ ಮಾಡರ್ನ್ ಟಚ್ ಕೊಡ್ತಾರೆ. ಹೌದು ಸರ್, ಅಲ್ವಾ? ಹೌದು, ಈ ಕಲ್ಚರ್ ಇದು, ಅದ್ರ ಇದಕ್ಕೊಂದು ಮಾಡರ್ನ್ ಟಚ್ ಕೊಡ್ತಾರೆ. ಅವಾಗ ನಿಮ್ಗೆ ಅನ್ಸುತ್ತಾ ಇಲ್ಲ ಈ ತರ ಮಾಡೋದ್ ತಪ್ಪು ಅನ್ಸುತ್ತಾ, ಇಲ್ಲ ಸರಿ ಅನ್ಸುತ್ತಾ, ಹೆಂಗ ಅನ್ಸುತ್ತೆ? ಇಲ್ಲ ಸರ್, ಅದು ತೋರ್ಸೋದ್ರಿಂದ ಸರಿ ಅನ್ಸುತ್ತೆ ನನ್ಗೆ. ಯಾಕಂತಂದ್ರೆ ನಾವ್ ಆಡೋದ್ನ ಅಲ್ಲಿ ತೋರಿಸ್ತಾರೆ, ಅವ್ರ ಸಿನಿಮಾನೇ ಆಗಿರ್ಬೋದು ಅದು, ಆದ್ರೂ ನಮ್ಮ ಕಲೆ ಬಗ್ಗೆ ತೋರಿಸ್ತಾರೆ ಜನಕ್ಕೆ. ಅವಾಗ ಅವರು ನೋಡಿದಾಗ ಓ ದೇವ್ರ ಗುಡ್ರು ತಂಬೂರಿ ನುಡಿಸ್ಕೊ ಬತ್ತವ್ರೆ, ಕಂಸಾಳೆ ನುಡಿಸ್ಕೊ ಬತ್ತವ್ರೆ, ದೇವ್ರ ಗುಡ್ರು ಇವರು ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ. ಈಗ ನಾವು ಯಾವುದೋ ಒಂದು ಮೂಲೆಯಲ್ಲಿ ಇದ್ದವರು, ನಮ್ಮಂತ ಚಿಕ್ಕವ್ರನ್ನ, ಒಂದು ಎಲೆಮರೆ ಕಾಯಿ ಅಂತ ಇದ್ದವ್ರನ್ನ ಕರೆದು ನೀವು ಒಂದು ನಮ್ಗೆ ಜನಗಳಿಗೆ ಗೊತ್ತಾಗ್ಲಿ, ಕಲೆ ನಶಿಸಿ ಹೋಗ್ಬಾರ್ದು ಅನ್ನೋದಕ್ಕಂತ ಒಂದು ಸಂದರ್ಶನ ಕೊಟ್ಟು ನಮ್ಮನ್ನ ಪರಿಚಯ ಮಾಡಿಸ್ತಿರಲ್ಲ ಸರ್, ಅದು ಜನಗಳಿಗೆ ಗೊತ್ತಾಗುತ್ತೆ. ಈಗ ನಾವು ಆಗ್ತೀವಿ ಇಲ್ಲ ಅಂತ ಅಲ್ಲ, ಆದ್ರೂ ಈ ಕಲೆನ ಪ್ರೀತಿಸಿ ಕರೀತಾರಲ್ಲ ಸರ್, ಅದಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಈಗ ಚಿಕ್ಕ ಮಕ್ಕಳಿಗೆ ಇದು ಗೊತ್ತಾದ್ರೆ ಮಾತ್ರ ಮುಂದಿನ ತಲೆಮಾರ್ಗ ಹೋಗುತ್ತೆ. ಹೌದು, ಇಲ್ಲಾಂದ್ರೆ ಹೊಟ್ಟೋಯ್ತು ಅಷ್ಟೇ. ನಿಜ ಸರ್. ಈಗ ಹೆಂಗೆ ಆ ಚಿಕ್ಕ ಮಕ್ಕಳಿಗೆ ಅರ್ಥ ಮಾಡಿಸೋದು ಹೇಗೆ? ಈಗ ಅದು ನಮ್ಮಲ್ಲಿರೋ ಮಕ್ಕಳಿಗೆ ಇದನ್ನ ಹೆಂಗೆ ನೋಡ್ಬೋದು? ಕೆಲವು ಸುಮಾರು ಕಡೆ ನಾನು ಹೋಗಿದ್ದೀನಿ ಸರ್. ಇದು ನಾನು ಈ ಮಾಧ್ಯಮಗಳಿಗೆ ಹಾಕೋದ್ರಿಂದ ನಮ್ಮನ್ನ ಕರೆಸಿ ಕಂಸಾಳೆ ಪದ ಆಡಿ ಒಂದಿನ ಕಾರ್ಯಕ್ರಮ ಕೊಡಿ ನಮ್ಮ ಮಕ್ಕಳಿಗೆ, ಸ್ಕೂಲಲ್ಲಿ ಕಂಸಾಳೆ ಬಗ್ಗೆ ತಿಳಿಸ್ಕೊಡಿ ಅಂತಂದಾಗ ಈ ಕಂಸಾಳೆ ತಂಬೂರಿ ಬಗ್ಗೆ ಸುಮಾರು ಸ್ಕೂಲ್ಗಳಲ್ಲಿ ಹೋಗಿ ಅಂದ್ರೆ ಡೆಮಾನ್ಸ್ಟ್ರೇಷನ್ ಪ್ರತ್ಯಕ್ಷಕ್ಕೆ ಕೊಡ್ತೀರಿ. ಈ ಮಾದೇಶ್ವರ ಅಂದ್ರೇನು, ಈ ಕಂಸಾಳೆ ಅಂದ್ರೇನು, ನೀಲ್ಗಾರರು ಅಂದ್ರೇನು, ತಂಬೂರಿ ತಾಳ, ಈ ರೀತಿ ದೇವ್ರ ಗುಡ್ರ ಪದ್ಧತಿ, ಇದೆಲ್ಲ ಜಾನಪದ, ಇದು ನಶಿಸಿ ಹೋಗ್ಬಾರ್ದು ಅನ್ನತಕ್ಕಂಥ ಇದ್ ಮಾಡಿ ಸುಮಾರು ಕಾಲೇಜು ಸ್ಕೂಲ್ಗಳಲ್ಲಿ ಹೋಗಿ ಹೇಳಿದೀನಿ ಸರ್. ಈ ದೊಡ್ಡ ದೊಡ್ಡ ಉತ್ಸವ ನಡೆಯುತ್ತಲ್ಲ, ಸರ್ಕಾರ ಮಾಡ್ತಾರಲ್ಲ, ಹೌದು ಸರ್, ಉತ್ಸವಗಳಿಗೆ ಹೋಗಿದೀವಿ ಸರ್. ಈ ಸರ್ ಪುಟ್ಟಣ್ಣ ಚೆಟ್ಟಿ ಪುರಭವನ ಪಕ್ಕ ಕನ್ನಡ ಭವನ, ಅಲ್ಲೂ ಸಹ ನಮ್ಗೆ ಕಾರಂಜಿ ಚಿಲುಮೆ ಅಂತ ಹೇಳಿ ಅಲ್ಲೂ ನಮ್ಗೆ ಒಂದು ವೇದಿಕೆ ಕೊಟ್ಟಿದ್ರು.
ಗೌರ್ಮೆಂಟ್ ಇದು ಕಾರ್ಯಕ್ರಮ. ಹಂಪಿ ಉತ್ಸವ ಗೌರ್ಮೆಂಟ್ ಕಾರ್ಯಕ್ರಮ. ಅಲ್ಲ ಹಂಪಿ ಉತ್ಸವ. ಹ್ಞೂ ಸರ್. ಹೋಗಿದ್ರಿ? ಹೋಗಿದೀವಿ ಸರ್. ಬೀಸ್ಕಂಸಾಳೆ ಹಾ, ಬೀಸ್ಕಂಸಾಳೆಗೋಸ್ಕರ ಕರೆಸಿದ್ರು. ಕದಂಬೋತ್ಸವ, ಆನೆಗೊಂದಿ ಉತ್ಸವ, ದಸರಾ ಮಹೋತ್ಸವ. ಹೌದು, ದಸರಾ ಹೋಗಿದ್ರಿ? ಇಂಥವಕ್ಕೆಲ್ಲ ಕಾರ್ಯಕ್ರಮಗಳಿಗೆಲ್ಲ ಹಾ. ಅಲ್ಲಿ ನಮ್ಮ ಬಸವರಾಜು ಅಂತ ಇದ್ರು. ಹಾ. ಅವರು ನಿಮ್ಮಂಗೆ ನಮ್ನ ಗುರುತಿಸಿ ಈ ತರ ಒಂದು ವೇದಿಕೆ ಕೊಟ್ಟು ನಮ್ನ ಕರೆಸಿದ್ರು ಸರ್. ಓಕೆ. ಇದೆಲ್ಲ ಹೊರತುಪಡಿಸಿ ನಿಮಗ್ ಬೇರೆ ಏನಾದ್ರೂ ಆಸಕ್ತಿ ಅಥವಾ ಒಂದು ಇದೇ ನಿಮ್ದು ವೃತ್ತಿ ಆಗಿರೋದ್ರಿಂದ ಹವ್ಯಾಸ ಅಂತ ಬೇರೆ ಏನಾದ್ರು ಇದೆಯಾ? ಹವ್ಯಾಸ ಅಂತ ಏನೂ ಇಲ್ಲ ಸರ್ ನನ್ಗೆ. ನಾನು ಬೆಂಗಳೂರು ಬಂದು 20 ವರ್ಷ ಪೆಟ್ರೋಲ್ ಬಂಕ್ ಅಲ್ಲಿ ಮಾಡಿದೆ. ಹಾ. 10 ವರ್ಷದಿಂದ ಸ್ವಾಮಿ ಇದನ್ನ ರೂಢಿಸ್ಕೊಂಡೆ. ಈಗ 2 ವರ್ಷದಿಂದ ಈಗ ಸ್ವಾಮಿನೇ ಇದ್ ಮಾಡ್ತಾ ಇದೀನಿ. ನನ್ಗೆ ಇನ್ ಯಾವ್ದ್ರ ಮೇಲೂ ಆಸಕ್ತಿ ಇಲ್ಲ ಸರ್. ನನ್ಗೆ ಬೇರೆ ಹೇಳ್ತಾರೆ, ಏನಪ್ಪ ಇದನ್ನೇ ಮಾಡ್ಕೊಂಡಿದ್ಯಾ, ಹಾ. ಹೋಗು ಕೆಲ್ಸಕ್ಕೆ ಹೋಗು, ಕಾರ್ಯಕ್ರಮಗಳು ಇಲ್ದಾಗ ಏನ್ ಮಾಡ್ತೀಯ ಹಂಗೆ ಹಿಂಗೆ ಅಂತ. ಈ ಭಗವಂತ ನಂಬಿದೀನಿ ಸರ್, ಏನ್ ತೊಂದ್ರೆ ಇಲ್ಲ ನನ್ಗೆ. ಆ ಹುಲಿವಾಂದಯ್ಯ, ಮಲೆ ಮಾದಪ್ಪ, ಕೈ ಹಿಡ್ಕಂದ, ಆ ಮಂಟಲಿಂಗಯ್ಯ, ಯಾವ್ದಕ್ಕೂ ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ ಸರ್. ಕಾರ್ಯಕ್ರಮಗಳು ಸಿಗ್ತವೆ. ಈ ಫಿಲಂ ಥಿಯೇಟರ್ಗೆ ಹೋಗೋದು, ಫಿಲಂ ನೋಡೋದು, ಮಾಲ್ಗೆ ಹೋಗೋದು, ಮಕ್ಳು ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತೀರಿ? ಅಯ್ಯೋ ಇಲ್ಲ ಸರ್, ನಮ್ಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಾನ್ ಮದುವೆ ಆದ ವಸ್ತ್ರಲ್ಲಿ 2014 ಇಸ್ವಿಲಿ ಹಾ. ಗಜಕೇಸರಿ ಫಿಲಮು ಬಂದಿತ್ತು ಅವಾಗ. ಎಷ್ಟ್ದು? ಎಷ್ಟು ಗಜಕೇಸರಿ. ಹಾ. ಅದು ನಮ್ ಹೆಂಗಸರು ಹಿಂಸೆ ಮಾಡ್ದಕ್ಕೆ ಕರ್ಕೊಂಡ್ ಹೋಗ್ಬೇಕು ಅಂತ ಕೊಳ್ಳೇಗಾಲದಲ್ಲಿ ಶೋಭಾ ಟಾಕೀಸ್ ಅಲ್ಲಿ ಹಾ. ಗಜಕೇಸರಿ ಫಿಲಂ ನೋಡಿದ್ದು ನಾನು. ಹಾ. 2014 ಇಸ್ವಿ. ಈಗ 2025 11 ವರ್ಷ ಆಯ್ತು. 11 ವರ್ಷ ಆಗೋಯ್ತು. 11 ವರ್ಷ ಆಯ್ತು. ನಾನು ನೋಡೋದಿಲ್ಲ. ನನ್ನ ಮದುವೆ ಮಾಡ್ಕೊಂಡು ನಮ್ಮ ಮನೆಯವ್ರಿಗೂ ಅದ್ರ ಮೇಲೆ ಇಂಟ್ರೆಸ್ಟ್ ಹೊಂಟಾಯ್ತು. ಮೊನ್ನೆ ಇದಕ್ ಕರ್ಕೊಂಡೋಗಿ ಅಂತ ಬಾರಿ ಹಿಂಸೆ ಮಾಡಿದ್ರು. ಯಾವ್ದೋ ಕಾಂತಾರ ಫಿಲಂ ಕರ್ಕೊಂಡೋಗಿ ದೇವ್ರದಂತೆ ಅದು ಅಂತ. ಅಲ್ಲಿ ಏನು ಸಿಕ್ಕಾಪಟ್ಟೆ ರಸ್ಸು. ಆ ಥಿಯೇಟರ್ ಅಲ್ಲಿ ಜನಗಳು ನೋಡ್ಬಿಟ್ಟು ಆಮೇಲೆ ಆ ಸಿಳ್ಳೆ ಹೊಡೆಯೋದು, ಆ ಚಪ್ಪಾಳೆ ಹೊಡೆಯೋದು, ಅವ್ರ ಮಧ್ಯೆ ಕುತ್ಕೊಂಡ್ ಅಂದ್ಬಿಟ್ಟು ನಾನು ಇನ್ನೊಂದ್ 2-3 ತಿಂಗಳು ಕಾಯಮ್ಮ ಟಿವಿಗೆ ಹಾಕ್ಬಿಡ್ತಾರ ಯಾಕ ಅಂತ ಅಂದ್ಬಿಟ್ಟು ನಾನು ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್. ಈಗ ಮಗಳು ದೊಡ್ಡವಳಾದ್ಲು, 10 ವರ್ಷ 11 ವರ್ಷ, ಮಗನೂ ಆಗ್ತಾವನೆ. ಯಾವತ್ತು ಕೇಳಲ್ವಾ, ಅಪ್ಪ ಮಾಲಕ್ ಕರ್ಕೊಂಡು ಹೋಗು, ನಮ್ಗೆ ಏನಾದ್ರು ಕೊಡ್ಸು ಅಂತೆಲ್ಲ ಕೇಳಲ್ಲ? ಇಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಸರ್. ಅಲ್ಲಿ ಪಕ್ಕದಲ್ಲಿ ನಮ್ಮ ಏರಿಯಾದಲ್ಲಿ ಪಾರ್ಕ್ ಇದೆ, ಜಿಂಕೆ ಪಾರ್ಕ್. ಅಲ್ಲ, ಪಾರ್ಕ್ಗೆಲ್ಲ ಮಾಲ್ಗೆಲ್ಲ ಕರ್ಕೊಂಡು ಹೋಗಲ್ಲ? ಮಾಲ್ಗೆಲ್ಲ ಇಲ್ಲ ಸರ್, ಅವ್ರು ಇನ್ನ ರೂಢಿ ಮಾಡಿಲ್ಲ ನಾನು. ನಮ್ ಮಿಸ್ಸಸ್ ಈಗೇನೋ ಸಿಕ್ತಾವಲ್ಲ, ಈ ನೂಡಲ್ಸ್ ತಿನ್ನೋದು, ಆಮೇಲೆ ಪಾಸ್ತಾ ತಿನ್ನೋದು, ಪಿಜ್ಜಾ ತಿನ್ನೋದು, ಬರ್ಗರ್ ತಿನ್ನೋದು ಮಕ್ಕಳು ಇಷ್ಟಪಡ್ತಾರೆ. ಆ ತರದ್ ಏನಾದ್ರು ಕೊಡಿಸ್ತೀರಾ ಇಲ್ವಾ? ಇಲ್ಲ ಸರ್, ಅದು ನಮ್ಮ ಇದು ಏನು ಮೊಬೈಲ್ ಆರ್ಡರ್ ಮಾಡ್ಕೊಂಡ್ ತರಿಸ್ತಾರಲ್ಲ ಸರ್, ಅದ್ರಲ್ಲಿ ತರ್ಸಿ ಕೊಡ್ತಾರೆ ನಮ್ಮ ಮನೆಯವರು. ನಮ್ಗಂತ ಅದು ತಿನ್ನಕ್ ಇಂಟ್ರೆಸ್ಟ್ ಇಲ್ಲ. ಅವ್ರೇನೋ ಮಕ್ಳು ಕೇಳ್ತವೆ, ಇದ್ಯಾವ್ದೋ ಇದ್ ಮಾಡ್ಕೊಂಡಾರ ಅಂತ ಮೊಬೈಲ್ ಜೊಮಾಟೊ. ಆ ಜೊಮಾಟೊ ಮಾಡ್ಕೊಂಡು ನಮ್ಮ ಮನೆಯವರು ಮಧ್ಯದಲ್ಲಿ ಮಕ್ಕಳಿಗೆ ತರಿಸ್ಕೊಡ್ತಾರೆ ಸರ್. ಯಾಕಂದ್ರೆ ಈಗ ನಾವೆಲ್ಲ ರಾಗಿ ಮುದ್ದೆ ತಿಂದವ್ರು, ಉಪ್ಸಾರು ಉಂಡವ್ರು, ಈಗಿನ ಕಾಲದವ್ರಿಗೆ ಬೆಳೆದವ್ರು. ಈಗಿನ ಕಾಲದವ್ರಿಗೆ ಅದ್ ಗೊತ್ತಿಲ್ಲ ಸರ್, ಅದ್ರ ರುಚಿನೂ ಗೊತ್ತಿಲ್ಲ ಬಿಡಿ. ಈಗಿನ ಕಾಲದವ್ರಿಗೆ ಅಣ್ಣೆ ಸೊಪ್ಪು, ಬೆರ್ಕೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕಿರಿಕಿರಿ ಸೊಪ್ಪು, ಒಣಗೊನೆ ಸೊಪ್ಪು, ಬೆರ್ಕೆ ಸೊಪ್ಪು, ಗಣಕ ಸೊಪ್ಪು. ಈಗ ಈ ಅಣ್ಣೆ ಸೊಪ್ಪು ಅಂದ್ರೆ ಈಗಿನ ಕಾಲದವ್ರಿಗೆ ಗೊತ್ತಿಲ್ಲ. ಮೊಬೈಲ್ ಅಲ್ಲಿ ಗೂಗಲ್ ಅಲ್ಲಿ ಚೆಕ್ ಮಾಡ್ತಾರೆ, ವಾಟ್ ಇಸ್ ದಿ ಮೀನಿಂಗ್ ಆಫ್ ಅಣ್ಣೆ ಸೊಪ್ಪು ಅಂತ ಮಾಡಿರ್ತಾರೆ. ಹಂಗಾಗಿ ಈಗಿನ ಕಾಲದವ್ರಿಗೆ ಗೊತ್ತಿಲ್ಲ ಸರ್. ನಮ್ಗೆಲ್ಲ ಹಿಂದೆ ಮುದ್ದೆ, ರಾಗಿ ಮುದ್ದೆ, ಅವಾಗ ಅನ್ನಕ್ಕೆ ಅಷ್ಟು ಬಡತನ ಸರ್. ನಾವು ಓದ್ತಿದ್ ಕಾಲದಲ್ಲಿ 1986 90 ಇಸ್ವಿ, ಅವಾಗ ಊಟಕ್ಕೆ ಭಾರಿ ಬಡತನ. ನಮ್ಮ ತಾತ ಹೇಳ್ತಿದ್ರು, ಹೊಟ್ಟೆ ತುಂಬಾ ಇಟ್ಟು ಬಾಯಿ ತುಂಬಾ ಅನ್ನ ಅಂತಿದ್ರು ಆಗ ನಮ್ಮ ತಾತ. ಅಂದ್ರೆ ಅವಾಗ ಅನ್ನಕ್ಕೆ ಅಷ್ಟು ಬೆಲೆ ಇತ್ತು. ಯುಗಾದಿ ಹಬ್ಬ ಬಂದ್ರೆ ನಮ್ಮ ಮನೇಲಿ ಅನ್ನ ಮಾಡ್ತಾರೆ, ಯುಗಾದಿ ಹಬ್ಬಕ್ಕೆ ನಮ್ಮ ಮನೇಲಿ ಅನ್ನ ಮಾಡ್ತಾರೆ, ಯುಗಾದಿ ಹಬ್ಬ ಬತ್ತೈತೆ ಅನ್ನೋವು. ಆಗ ಅನ್ನಕ್ಕೆ ಅಷ್ಟು ಬೆಲೆ ಇತ್ತು. ಈಗ ದೇವ್ರು ಅನ್ನನೂ ಕೊಟ್ಟವನೆ, ಚಿನ್ನನೂ ಕೊಟ್ಟವನೆ, ಬಣ್ಣ ಬಂಗಾರ ದುಡ್ಡು ಕಾಸು ಎಲ್ಲಾನು ಕೊಟ್ಟವನೆ ಜನಕ್ಕೆ. ಆರೋಗ್ಯ ಭಾಗ್ಯ ಕಮ್ಮಿ ಮಾಡ್ಬಿಟ್ಟ ಅಲ್ವಾ? ಆರೋಗ್ಯ ಭಾಗ್ಯ ಇಲ್ಲ. ಈಗ ನೀವು ಹೇಳಿದ್ರಲ್ಲ ಯಾವ್ದೋ ಆಳದ್ದು ಗೋಬಿ ಮಂಚೂರಿಯ ಅದನ್ನ ತಿಂದು ಬರ್ಗರು ಅದು ಇದು ತಿಂದು ಆರೋಗ್ಯ, ಪಾನಿಪುರಿ ಅದ್ ತಿಂದು ಅವನು ಆ ಪಾನಿಪುರಿ ಹಾಕವನು ಇಲ್ಲೆಲ್ಲ ಹಿಂಗ್ ಕೆರ್ಕತಾ ಇರ್ತಾನೆ, ಅದೇ ಕೈಯಲ್ಲಿ ಪಾನಿಪುರಿ ಹಾಕೊಡ್ತಾನೆ, ಅದನ್ನ ಇಸ್ಕೊಂಡ್ ತಿನ್ನೋದು. ಆ ಪಾನಿಪುರಿ ಅವು ಏನೇನೋ ಈಗಿನ ಕಾಲದವು ಸಹ. ಆದ್ರ ಹಿಂದಿನ ಕಾಲದ ಊಟದ ಸತ್ವ ಇದ್ದವರು ಈಗಿನ ಕಾಲ. ಈಗ ನೋಡಿ, ನಮ್ಮ ಅಪ್ಪ ಅವ್ರು ಇದ್ದಂತ ಶಕ್ತಿ ನಮ್ಗಿರೋದಿಲ್ಲ, ನಮ್ಗಿದ್ದ ಶಕ್ತಿ ನಮ್ಮ ಮಕ್ಕಳಿಗಿರಲ್ಲ. ಬತ್ತ ಆ ಊಟದಲ್ಲಿ ಇರ್ತಕ್ಕಂಥ ನೋಡಿ, ಆಗ ತಿಪ್ಪೆ ಗೊಬ್ಬರ ಹಾಕಿ ವರ್ಷಕ್ಕೊಂದ್ ಬೆಳೆ ಬೆಳಿತೀವಿ. ಹೌದು, ಕರೆಕ್ಟ್. ಈಗ ವರ್ಷಕ್ಕೆ 2 ಬೆಳೆ ತೆಗಿತಾರೆ. ಕೆಮಿಕಲ್ ನಮ್ ತಿಂತಿರೋದೆಲ್ಲ ಗೊಬ್ಬರದ ಕೆಮಿಕಲ್ ಊಟ. ಜೋಳ ಗಿಳ ಹಾಕಿದ್ರೆ 3 ತಿಂಗಳಿಗೆ ಬೆಳೆ ಬರ್ತದೆ. ಇವಾಗ ಎಲ್ಲ ಹೈಬ್ರಿಡ್ ಇವಾಗ, ಕರೆಕ್ಟ್ ಅಲ್ವಾ? ಅದ್ ತಿಂದು ಬಿಡೋದು, ಆರೋಗ್ಯ ಹಾಳು ಮಾಡ್ಕೊಳ್ಳೋದು.
ಅದೇನೇನೋ ಆ ಬಾತು ಈ ಬಾತು ಅಂತ ಈಗ ಬರೋ ಹಿಂದೆ ಎಲ್ಲ ಎಲ್ಲಿತ್ತು ಸರ್ ರಾಗಿ ಮುದ್ದೆ ಜೋಳದ ಮುದ್ದೆ ಗೊತ್ತಾ ನಿಮ್ಗೆ ಬಾತ್ಗಳೆಲ್ಲ ನಿಮ್ಗೆ? ಅದೇ ಬತ್ತವಲ್ಲ ಸರ್ ಕೇಸರಿ ಬಾತು ಅದು ಓಕೆ, ಕೇಸರಿ ಬಾತ್ ಎಲ್ಲ ಓಕೆ. ಈ ಬೆಂಗಳೂರಿಗೆಲ್ಲ ಈಗ ನಾರ್ತ್ ಇಂಡಿಯನ್ ಡಿಶ್ ಎಲ್ಲ ಸಿಗ್ತಾವಲ್ಲ, ಚೈನೀಸ್ ಅಂತ ಸಿಗ್ತವೆ, ಸರ್ ಅವೆಲ್ಲ ಗೊತ್ತಾಗ್ಲಿ ವೆಜ್? ಇಲ್ಲ ಸರ್, ಈಗ ಕೆಲವು ಕಡೆ ಪೂಜೆಗಳಿಗೆ ಹೋದಾಗ ಏನೇನೋ ಬಾತು ಇದು ಮಶ್ರೂಮ್ ಪಲಾವು ಅಂತ ಅದ್ ಮಾಡ್ಕೊ ಬರ್ತಾರೆ, ಟೊಮಾಟೊ ಬಾತು, ಕೇಸರಿ ಬಾತು, ಏನೇನೋ ಅವು ಎಲ್ಲ ತಿಂದು ಆರೋಗ್ಯ ಈಗ ಯಾಕಂದ್ರೆ ಎಲ್ಲ ಸೋಡಾ ಹಾಕಂತ ಊಟ. ಅದ್ ಪಟ್ರೆ ಪರವಾಗಿಲ್ಲ, ಏನು ಫ್ರೈಡ್ ರೈಸ್, ಸರ್ ಆಮೇಲೆ ಶೇಜ್ವಾನ್ ರೈಸ್ ಇದೆಲ್ಲ ಕೇಳಿದೀರಾ ನೀವು? ಇಲ್ಲ ಸರ್ ಅವೆಲ್ಲ ಗೊತ್ತಿಲ್ಲ ನಮ್ಗೆ. ಏನೋ ಭಗವಂತ ಇರೋದ್ರಲ್ಲಿ ಆರೋಗ್ಯ ಕೊಟ್ಕೊಂಡು ಎಲ್ಲಾರ್ಗು ನಾವ್ ಮಾಡೋ ಊಟ ನಮ್ಮ ಆರೋಗ್ಯ. ಇದನ್ನೆಲ್ಲ ಕಟ್ಬಿಟ್ಟು ಏನ್ ಪದ ಮಾಡಿಲ್ವಾ? ಯಾವ್ದನ್ನ? ಇದೆಲ್ಲ ಊಟ ತಿಂಡಿ ಹಳೇದು ಹೊಸದು ಎಲ್ಲ ಮಾಡಿಲ್ವಾ? ಅದೇ ಏನು ಈ ಮಾಮೂಲಿ ಮಧ್ಯದಲ್ಲಿ ಏನಾದ್ರು ಕಾಮಿಡಿ ಹೇಳ್ತೀವಿ ಸರ್, ಜನಗಳು ನಗ್ಲಿ ಅಂತ ಹೇಳಿ. ಆಗಿನ ಕಾಲದಲ್ಲಿ ಕೆಲಸ ಮಾಡ್ತಿದ್ರು ಅಂದ್ರೆ ಜನ ನಗ್ಲಿ ಅನ್ನೋದಕ್ಕೋಸ್ಕರ ನಗನೂ ಇರ್ತದೆ ಅದ್ರಲ್ಲಿ ಅರ್ಥನೂ ಇರ್ತದೆ. ಈಗ ಹಿಂದಿನ ಕಾಲದಲ್ಲಿ ಆರೋಗ್ಯ ಕಾಪಾಡ್ಕೊಳಕ್ ಕೆಲಸನೂ ಆಯ್ತಿತ್ತು, ಆರೋಗ್ಯ ಹಂಗೆ ನೋಡಿ ಬಾವಿ ನೀರು ಹಿಂಗೆ ಸೇಯವ್ರು ಹಿಂಗೆ, ಹೌದು, ಒನಕ ತಕ್ಕ ಕುಟ್ಟವ್ರು ಹಿಂಗೆ, ಕರೆಕ್ಟ್ ಹಿಂಗನ್ನೋರು ವ್ಯಾಯಾಮ ಮಾಡ್ದಂಗ ಆಗೋದು. ಕಿಲೋಮೀಟರ್ ಗಟ್ಲೆ ನೀರ್ ತರಕ್ ಹೋಗೋರು, ತಿಪ್ಪೆ ಕಸ ಹೊತ್ಕೊಂಡು ಅವ್ರ ಗದ್ದೆಗೆ ಸುರಕ್ ಹೋಗೋರು. ಅವಾಗ ಮನ್ಸನ್ಗೆ ನಡೆದು ದೇಹನ ದಂಡಿಸಿ ಆರೋಗ್ಯ ಚೆನ್ನಾಗಿರ್ತಿತ್ತು. ಹೌದು. ಇವಾಗ ಆಧುನಿಕವಾಗಿ ಈಗ ಎಲ್ಲ ನೋಡ್ತಿದಾರಲ್ಲ ನೀವು, ಈಗ ಟ್ರೆಡ್ಮಿಲ್ ಮೇಲೆ ಓಡ್ತಾರೆ, ಜಿಮ್ ಹೋಯ್ತಾರೆ, ಹೌದು, ವೇಟ್ಸ್ ಎತ್ತಾರೆ. ನಿಜ. ನಾವು ಊಟ ಮಾಡಿ ಕೆಲಸ ಮಾಡಿದ್ರೆ ಕರಗೋಯ್ತಿತ್ತು, ಈಗ ತಿಂದಿರೋದನ್ನ ಕರಗಿಸೋಕ್ಕೋಸ್ಕರ ಕೆಲಸ ಮಾಡ್ಬೇಕು. ಅದ್ ನಿಂಗೆ ಓಡೋದು ನಿಮ್ ಹೇಳಿದ್ರಲ್ಲ, ಹಿಂಗ್ ಜಾಗಿಂಗ್ ಮಾಡೋದು, ಆಮೇಲೆ ಮಡ್ಕೆಲ್ ಅಡುಗೆ ಮಾಡ್ತಿದ್ರು, ಇವತ್ತೆಲ್ಲ ಕುಕ್ಕರ್ಲಿ ಮಾಡ್ತಾರೆ, ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು, ಗ್ಯಾಸ್ ಅಲ್ಲಿ ಮಾಡ್ತಾರೆ. ಒನಕ ತಕ್ಕ ಕುಡ್ತಿದ್ದು ಮಿಲ್ ಬಂದ್ಬಿಡ್ತು, ಮಿಕ್ಸಿ ಬಂದ್ಬಿಡ್ತು, ಅದ್ರೊಳಗೆ ಅನ್ಸ್ಬಿಡ್ತಾರೆ. ಅದೇ ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಒಂದು ಮುಚ್ಚಿಬಿಟ್ಟು ಒಂದ್ ಗಳಿಗೆ ಟಿವಿ ನೋಡ್ತಿರ ಸಾಕು ಅಂತೇಳಿ 3 ಸಲ ರೆಡಿಯಾಗಿ ಎಳಗಿಸ್ಕೊಬ ಅಂತ ಅದೇ ಕರೀತದೆ. ಹಂಗ ಆಗೋಗದೆ ಇವಾಗ. ಸಖತ್ ಮಿಮಿಕ್ರಿ ಮಾಡಿದ್ರೆ ನೀವು ಆಕ್ಚುಲಿ. ಆ ತರ ಆಗೋಗಿ ಆರೋಗ್ಯ ಭಾಗ್ಯ ಕಮ್ಮಿ ಸರ್ ಇವಾಗ. ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾಗ ಯಾವ ಕಾಯಿಲೆನೂ ಇಲ್ಲ ನೋಡ್ರಿ. ಈಗ ಯಾವ್ದೋ ಮೊನ್ನೆ ಒಂದು ಸೆಂಟೆನ್ಸ್ ಓದ್ದು ತುಂಬಾ ಚೆನ್ನಾಗಿತ್ತು. ಆ ಹಿಂದಿನ ಕಾಲದಲ್ಲಿ 100 ವರ್ಷ ಬದುಕ್ತಿದ್ರು, ಗಲ್ಲಿಗೆ ಒಂದು ಆಸ್ಪತ್ರೆ ಇರ್ಲಿಲ್ಲ ಆಗ. ಇವತ್ತು ಗಲ್ಲಿಗೆ ಒಂದೊಂದು ಆಸ್ಪತ್ರೆವೇ 100 ವರ್ಷ ಬದುಕವರೇ ಇಲ್ಲ ಈಗ. ಅಯ್ಯಯ್ಯೋ ಅಲ್ವಾ ಸರ್? ಯಾರು ಸರ್ 100 ವರ್ಷ ಬದುಕ್ತಾರೆ? ಆಗಿನ ಕಾಲದಲ್ಲಿ ಬದುಕ್ತಿದ್ರು. ನಮ್ಮ ಅಪ್ಪ ನಮ್ಮ ತಾತನ ಕಾಲದಲ್ಲಿ 60 ವರ್ಷಕ್ಕೆ ಕರುಳು, 70 ವರ್ಷಕ್ಕೆ ಮರಳು, 80 ವರ್ಷಕ್ಕೆ ಬಾಗು, 90 ವರ್ಷಕ್ಕೆ ತೂಗು, 100 ವರ್ಷಕ್ಕೆ ಸಾಗು ಅಂತ 100 ವರ್ಷ ಬದುಕ್ತಿದ್ರು. ಈ ಕಾಲದಲ್ಲಿ 10 ವರ್ಷಕ್ಕೆ ಸೂಪರು, 20 ವರ್ಷಕ್ಕೆ ಪವರು, 30 ವರ್ಷಕ್ಕೆ ಪ್ರೆಷರು, 40 ವರ್ಷಕ್ಕೆ ಶುಗರು, 50 ವರ್ಷಕ್ಕೆಲ್ಲ ಡಮಾರು. 50 ವರ್ಷ ಬದುಕೋದು ಹೆಚ್ಚು ಸರ್ ಇವಾಗ. 50 ವರ್ಷದ ಮೇಲೆ ಬದುಕ್ತಾರೆ ಈ ಜನರೇಷನ್ ಅಂದ್ರೆ ನಮ್ಗೆ ಒಂಥರ ಬೋನಸ್ ಇದ್ದಂಗೆ ಅದು. 100 ವರ್ಷ ನೋಡಿ, ಸಾಲು ಮರದ ತಿಮ್ಮಕ್ಕ ಪುಣ್ಯಾತ್ಮಗಿತ್ತು, ಕೈ ಮುಗಿಬೇಕು ಅವ್ರಗ. ಅಷ್ಟು ವರ್ಷ ಬದುಕಿದ್ರು. ಶಿವಕುಮಾರ ಸ್ವಾಮಿ ನಡೆದಾಡುವ ದೇವರು, ಕಾಯಕ ಯೋಗಿಗಳು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಬುದ್ಧಿಗೆ ಕಮ್ಮಿ ಕೆಲಸ ಕೊಡ್ತಿದ್ರು, ದೇಹಕ್ಕೆ ಜಾಸ್ತಿ ಕೆಲಸ ಕೊಡ್ತಿದ್ರು, ದುಡ್ದು ತಿಂತಿದ್ರು. ಇವತ್ತಾಯ್ತಾ ದುಡ್ದುವಾ ತಿಂದ್ವಾ ಭಗವಂತ ಕೊಟ್ಟನೆ ಇವತ್ತಿಗೆ ಸಾಕು, ನಾಳಕ್ ನೋಡ್ಕೊಳ್ಳೋಣ, ಭಗವಂತ ಹುಡ್ಸು ಶಿವ ಹುಲ್ಲು ನೀರು ಹಾಕ್ತಾನೆ ಅಂದ್ಬಿಟ್ಟು ಇವತ್ತೊಂದು ಮಾತ್ರ ಯೋಚನೆ ಮಾಡ್ತಾರೆ. ಈಗ ಹಂಗೆಲ್ಲ, ಈಗ ಇನ್ನೂ ಮದುವೆನೇ ಆಗಿರೋದು, ನಂಗೆ ಮದುವೆ ಮಾಡ್ಕೋಬೇಕು, ಒಳ್ಳೆ ದುಡ್ಡು ಮಾಡಬೇಕು, ಹೆಂಡ್ತಿಗೆ ಒಡವೆ ಮಾಡಿಸ್ಬೇಕು, ಮಕ್ಕಳನ್ನ ಓದಿಸ್ಬೇಕು, ಹೆಣ್ಣಾದ್ದೋ ಗಂಡಾದ್ದೋ ಕಾನ್ವೆಂಟ್ಗೆ ಸೇರಿಸ್ಬೇಕು, ಅವ್ರಿಗೆ ಆಸ್ತಿ ಮಾಡಬೇಕು. ಇನ್ನೂ ಮದುವೆನೇ ಆಗಿಲ್ಲ, ಮಕ್ಕಳಿಗೆ ಆಸ್ತಿ ಮಾಡೋಷ್ಟು ಯೋಚನೆ ಮಾಡ್ತಾ ಕೂತ್ಕೊಂಡು ಜನಕ್ಕೆ BP ಶುಗರ್ ಬಂತು ಇವಾಗ ಸರ್. ಹಂಗಾಗಿ ಜನ ತಮ್ಮ ಬಗ್ಗೆ ಯೋಚನೆ ಮಾಡದೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ BP ಶುಗರ್ ತಕಂದ್ರು. ಇವತ್ತಿಗೆ ಬದುಕ್ತಿಲ್ಲ ನಾವು, ಇನ್ ಯಾವ್ದೋ ಮುಂದಕ್ಕೆ ಬದುಕ್ತಾ ಇದೀವಿ, ಯಾರಿಗೋ ಬದುಕ್ತಾ ಇದೀವಿ. ಹೌದು ಸರ್, ನಿಜ. ಅಯ್ಯೋ. ಹಂಗಾಗಿ ಆರೋಗ್ಯ ಭಾಗ್ಯ ಕಮ್ಮಿ ಇವಾಗ.